ನಮಸ್ಕಾರ ಸ್ವಾಮಿ, ನಾನು ನಿಮ್ಮ ಪ್ರೀತಿಯ ಗಿರೀಶ್ ಗಂಗನಹಳ್ಳಿ. ಸ್ವಾಮಿ, ನಾವಿವತ್ತು ಶಬರಿಮಲೆ ಯಾತ್ರೆಗೆ ಹೊರಟಿದ್ದೇವೆ. ಈಗಾಗಲೇ ನಾವು ಬಡವನಹಳ್ಳಿಯಿಂದ ನಮ್ಮ ಮಂಡಿಯಿಂದ ಬಿಟ್ಟು ನಂಜನಗೂಡು ಮುಗಿಸ್ಕೊಂಡು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಪಡ್ಕೊಂಡು ಇದೀಗ ಶಬರಿಮಲೆಗೆ ಹೊರಟಿದ್ದೇವೆ. ಹೊರಡೋ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಸ್ವಾಮಿಗಳೆಲ್ಲ ಅಡುಗೆ ರೆಡಿ ಮಾಡ್ತಿದ್ದಾರೆ. ಬನ್ನಿ, ಯಾವ ರೀತಿ ಮಾಡ್ತಾರೆ ನೋಡ್ಕೊಂಬರೋಣ. ಬನ್ನಿ. ಮೂರ್ತಿ ಸ್ವಾಮಿ ಅಂತ ಹೆಸರು ಟೊಮೊಟೊ ಹಾಕ್ಸಿದ್ದಾರೆ. ಹನುಮಾನ್ ಸ್ವಾಮಿ ಅಂತ ಅವರು ಭಟ್ರವರು ಮತ್ತೆ ಈಗಾಗಲೇ ಕೊತ್ತಂಬರಿ ಸೊಪ್ಪು ಸೋಸ್ತಿದ್ದಾರೆ. ಹೀಗೆ ಅಳತೆ ಹೊಡ್ಕೊಂಡು ಕೊತ್ತಂಬರಿ ಸೊಪ್ಪು ಸೋಸ್ತಿದ್ದಾರೆ. ಬನ್ನಿ, ಇವರು ನಮಗೆಲ್ಲ ಮಾರ್ಗದರ್ಶಕರು ಆನಂದ ಸ್ವಾಮಿಗಳು. ವ್ಲಾಗ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಒಂದೆರಡು ಮಾತಾಡಬೇಕು ಸರ್. ಸ್ವಾಮಿಯೇ ಶರಣಮಯ್ಯಪ್ಪ. ನಾವಿಲ್ಲೆಲ್ಲ ಸೇರಿರೋದು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿಮಲೆ ಯಾತ್ರೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಇದೇ ಸನ್ನಿಧಾನದ ಹತ್ರ ಬಂದು ನಾವು ಎಲ್ಲ ಸ್ವಾಮಿಗಳು ಶಕ್ತಿ ಮಾಡಿಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ನಂಜನಗೂಡು ಸಮೀಪ ಅಲ್ಲಲ್ಲ, ಗುಂಡ್ಲುಪೇಟೆ ಬಿಟ್ಟ ಮೇಲೆ ನಮ್ಮ ಕರ್ನಾಟಕ ಬಾರ್ಡ್ರ್, ಇದು ಕೇರಳ ಬಾರ್ಡ್ರ್ ಬರ್ತಾಯಿದ್ವಿ. ನಾವು ಇಲ್ಲಿ ಪ್ರತಿ ವರ್ಷ ಇಲ್ಲೇ ತಂದೆ ಶಕ್ತಿ ಅಂತ ಕರಿತೀವಿ. ನಮ್ಮಲ್ಲಿ ಅದು ತಿಂಡಿ ಅಥವಾ ಊಟ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ. ನಾವು ಯಾತ್ರೆಗೆ ಹೋಗೋದೇನು ಅಂತಂದರೆ ನಮ್ಮ ಕರ್ಮಾದಿಗಳನ್ನೆಲ್ಲ ಕಳ್ಕೊಂಡು ನಮಗೆ ದೇವರು ಆಯುಷು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದು ಮಾಡಲಿ ಅಂತ ಎಲ್ಲ ನಾವು ಹೋಗ್ತೀವಿ. ನಾವು ಶಬರಿಮಲೆಗೆ ಹೋಗಬೇಕಾದ್ರೆ ಪ್ರತಿ ವರ್ಷ ಇರುಮುಡಿ ಗಂಟು ತೊಗೊಂಡು ಹೋಗ್ತೀವಿ. ಇರುಮುಡಿ ಗಂಟು ಅರ್ಥ ಏನು ಅಂತಂದರೆ ನಮ್ಮ ಪಾಪದ ಗಂಟು ಅಂತ. ಆ ಗಂಟನ್ನ ಅವತ್ತಿಗೆ ಹೇಳಿದ್ದಾನೆ ದೇವರು ಭಗವಂತ. 18 ಮೆಟ್ಟಿಲು ಅಂದರೆ 18 ಸಂಖ್ಯೆ ಸಿದ್ಧಿಗಳನ್ನ ತುಳ್ಕೊಂಡು ನಾವು ಆ ಇರುಮುಡಿನ ತಗೊಂಡು ಸನ್ನಿಧಾನದ ಹತ್ರಕ್ಕೆ ಹೋಗಿ ಆ ಭಗವಂತನಿಗೆ ಅರ್ಪಿಸಿದ್ರೆ ನಮ್ಮ ಏನು ಕರ್ಮಗಳಿರುತ್ತೆ. ಉದಾಹರಣೆ, ನಾನು 27 ವರ್ಷ ನಾನು ಶಬರಿಮಲೆ ಯಾತ್ರೆ ಮಾಡೋಕ್ಕೆ ಶುರು ಮಾಡಿ 27 ವರ್ಷದಲ್ಲಿ ನಾನು ಈ ರೀತಿ ಮನುಷ್ಯ ಆಗಬೇಕು ಅಂತಂದರೆ ಆ ಭಗವಂತನೇ ಕಾರಣ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೀ ಮಾಡಿದ್ದಾರೆ. ಟೀ ಮಾಡಿದ್ವಿ, ಎಲ್ಲ ಕುಡ್ಕೊಂಡು ನಿಂತಿದ್ದಾರೆ. ಈಗ ನೆಕ್ಸ್ಟ್ ಒಂದು ಕಡೆ ಟೀ ಕುಡಿತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ತಿಂಡಿ ರೆಡಿ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀವಿ. ಇದನ್ನು ನಾವು ತಿಂಡಿ ಅನ್ನಲ್ಲ, ಆ್ಯಕ್ಚುಲಿ ಶಕ್ತಿ ಅಂತ ಕರಿತೀವಿ. ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ.
ನಮಸ್ಕಾರ ಸ್ವಾಮಿ, ನಾವಿವಾಗ ಮಿನಿ ಪಂಪದಲ್ಲಿದ್ದೇವೆ. ಇಲ್ಲಿಗೆ ಮಿನಿ ಪಂಪ ಅಂತಂದ್ರೆ ಏನು ಶಬರಿಮಲೆಗೆ ಹೋಗೋ ಪ್ರತಿಯೊಬ್ಬರು ಕೂಡ ಸ್ವಾಮಿಗಳು ಇಲ್ಲಿಗೆ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಶಕ್ತಿ ತಗೊಂಡು, ಶಕ್ತಿ ಅಂತಂದ್ರೆ ಊಟ ಮಾಡಿಕೊಂಡು, ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ಬನ್ನಿ, ಮಿನಿ ಪಂಪ ಅಂತಂದ್ರೆ ಹೇಗಿರುತ್ತೆ, ಅಲ್ಲಿ ಯಾರೆಲ್ಲ ಸ್ನಾನ ಮಾಡ್ತಾರೆ, ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ. ದಯವಿಟ್ಟು ಬನ್ನಿ. ನಾವು ಗುಂಡ್ಲುಪೇಟೆಯಲ್ಲಿ ಶಕ್ತಿ ಮಾಡ್ಕೊಂಡು ಹೊರಟ್ವಿ. ಗುಂಡ್ಲುಪೇಟೆಯಲ್ಲಿ ಶಕ್ತಿ ಮಾಡ್ಕೊಂಡು ಹೊರಟು 11 ಗಂಟೆಗೆ ಹೊರಟ್ವಿ. ಇಲ್ಲಿಗೆ ಬರಲಿಕ್ಕೆ 6 ಗಂಟೆ ಆಗಿದೆ. ಅಂತಂದರೆ 7 ಅವರ್ ಜರ್ನಿ ಎಲ್ಲಿಂದ ಗುಂಡ್ಲುಪೇಟೆಯಿಂದ ಇಲ್ಲಿಗೆ. ಈಗ ಬನ್ನಿ, ಈಗ ನಮ್ಮ ಸ್ವಾಮಿಗಳೆಲ್ಲ ಹೋಗ್ತಿದ್ದಾರೆ. ಈಗ ಸ್ನಾನ ಮಾಡಿಕೊಂಡು ಮತ್ತೆ ಶಕ್ತಿ ರೆಡಿ ಮಾಡಬೇಕು. ಶಕ್ತಿ ರೆಡಿ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ನಾವು ಎರಿಮಲೆಗೆ ಹೋಗ್ಬೇಕು. ಎರಿಮಲೆಯಿಂದ ಶಬರಿಮಲೆ, ಅಲ್ಲಿಂದ ಅಲ್ಲಿಗೆ ನಾವು ಯಾವ ರೀತಿ ಹೋಗ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಬನ್ನಿ. ನಾವು ಇವಾಗ ಪಂಪಾ ನದಿ ಹತ್ರ, ಮಿನಿ ಪಂಪಾ ಹತ್ರ ಸ್ನಾನಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ಅದು ಕೃಷ್ಣಾ ನದಿ. ಅದು ಅಲ್ಲಿ ಸ್ನಾನ ಮಾಡಬೇಕಾಯ್ತು ಆ್ಯಕ್ಚುಲಿ. ನಾವು ಅಲ್ಲಿ ಯಾಕೋ ಕಾರಣಾಂತರಗಳಿಂದ ಬಿಡ್ತಾ ಇಲ್ಲ, ಅದರಿಂದ ಇಲ್ಲಿ ಈ ಕಡೆ ತೋರಿಸಿಲ್ಲ. ಇಲ್ಲಿ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸ್ನಾನ ಮಾಡಬೇಕು ನಾವು. ಬನ್ನಿ ಹೋಗೋಣ. ಇಲ್ಲಿ ಮಿನಿ ಪಂಪ್ ಹತ್ರ ಸ್ನಾನ ಮಾಡ್ಕೊಂಡ್ವಿ. ಸ್ನಾನ ಆದ ತಕ್ಷಣ ಇಲ್ಲಿ ಶಿವಪಾರ್ವತಿ ಟೆಂಪಲ್ ಇದೆ. ಇಲ್ಲಿ ಈ ಒಂದು ಮಿನಿ ಪಂಪ ಏನು ನದಿ ಇದೆಯಲ್ಲ, ಆ ನದಿ ದಡದಲ್ಲೇ ಒಂದು ದೇವಸ್ಥಾನ ಇದೆ. ಏನಿಲ್ಲಿ ಅಯ್ಯಪ್ಪ ಸ್ವಾಮಿಗಳು ಏನಿಲ್ಲೆಲ್ಲ ಬರ್ತಾರೆ, ಮಾಲಾಧಾರಿಗಳು ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಎಂಥದ್ದು ಬಟ್ಟಿಟ್ಕೊಂಡು, ನಂತರ ಭಸ್ಮ ಇಟ್ಕೊಂಡು, ಗಂಧ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು, ನಂತರ ಇಲ್ಲೇ ಎಲ್ಲಾದರೂ ಒಂದು ಹತ್ರನ ಶಕ್ತಿ ರೆಡಿ ಮಾಡ್ಕೋತಾರೆ, ತಿಂಡಿ ರೆಡಿ ಮಾಡ್ಕೊಂಡು ತಿಂದ್ಕೊಂಡು ನಂತರ ಇಲ್ಲಿಂದ ಹೊರಡ್ತಾರೆ. ಇಲ್ಲಿ ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಇನ್ನೊಂದು ಅಂತಂದರೆ, ಇಲ್ಲಿ ಸ್ನಾನ ಆದ ತಕ್ಷಣ ಪ್ರತಿ ಸಲ ಕೂಡ ನಾವು ಶರಣಕ್ಕೆ ಹೋಗಬೇಕು. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗಬೇಕು. ಅನಂತರ ಮಂಗಳಾರತಿ ಮಾಡ್ತಾರೆ. ಪ್ರತಿ ಸ್ಥಳದಲ್ಲೂ ಕೂಡ ನಾವು ಸ್ನಾನ ಮಾಡಿದ ತಕ್ಷಣ ನಮ್ಮ ವಾಹನದ ಮುಂದೆಗಡೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ. ಆ ಒಂದು ಸ್ಥಳದಲ್ಲಿ ನಾವು ಶರಣಕ್ಕೆ ಹೋಗೋದು ಮಾಡ್ತಿದ್ವಿ. ಇಲ್ಲಿ ಅದೇ ರೀತಿ ನಡೀತಾ ಇದೆ. ಶರಣಕ್ಕೆ ಹೋಗ್ತಿದ್ದಾರೆ, ಬನ್ನಿ ಹೋಗೋಣ ಅಲ್ಲಿಗೆ. ಈಗ ಮಿನಿ ಪಂಪ್ ಹತ್ರ ಸ್ನಾನ ಮಾಡಿಕೊಂಡು ಮತ್ತೆ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ನಂತರ ನಮ್ಮ ಗಾಡಿ ಇದೆಯಲ್ಲ, ಗಾಡಿ ಮುಂಭಾಗ ನಾವೇನು ಅಯ್ಯಪ್ಪ ಸ್ವಾಮಿ ಒಂದು ಫೋಟೋ ಇಟ್ಟಿರ್ತೀವಿ. ಪ್ರತಿ ಸ್ಥಳದಲ್ಲೂ ಕೂಡ, ಪ್ರತಿ ಸ್ಥಳದಲ್ಲಿ ನಾವು ಸ್ನಾನ ಮಾಡ್ತೀವಲ್ಲ, ಅಲ್ಲಿ ಆ ಒಂದು ಫೋಟೋಗೆ ನಾವು ಪೂಜೆ ಮಾಡಬೇಕು. ಅಲ್ಲೇ ಭಸ್ಮ ಇಟ್ಕೊಂಡು, ಗಂಧ ಇಟ್ಕೊಂಡು, ಅದರ ಆ ದೇವರಿಗೆ ಅಯ್ಯಪ್ಪ ಸ್ವಾಮಿ ನಮಸ್ಕಾರ ಹಾಕ್ಕೊಂಡು ಮುಂದಿನ ಕಾರ್ಯ ಮಾಡಬೇಕು. ಈಗ ನಾವು ಇಲ್ಲಿ ಏನು ಮಿನಿ ಪಂಪದಲ್ಲಿ ನಾವು ಈಗ ಪೂಜೆ ಮಾಡಿದಾದ್ಮೇಲೆ ಶಕ್ತಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳನ್ನು ಸೇರಿದ ಶಕ್ತಿ ರೆಡಿ ಮಾಡ್ತಿದ್ದಾರೆ. ಈ ಶಕ್ತಿ ಆದಮೇಲೆ, ತಿಂದಾದ್ಮೇಲೆ ನಾವು ನೆಕ್ಸ್ಟು ಎರಿಮಲೆಗೆ ಪ್ರಯಾಣ ಪ್ರಾರಂಭ ಮಾಡ್ತೀವಿ. ನಮಸ್ಕಾರ. ಇದು ಎರಿಮಲೆ ಪ್ರದೇಶ. ಇಲ್ಲಿ ಯಾಕೆ ಅಂತಂದರೆ ಈ ರೀತಿ ಎಲ್ಲ ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡೋದು ಯಾಕೆ ಅಂತಂದರೆ
ಏನು ಅಯ್ಯಪ್ಪ ಸ್ವಾಮಿ ಮಣಿಕಂಠ ಏನಿರ್ತಾನೆ ಅವನು ತನ್ನ ತಾಯಿಯ ಬಯಕೆಯನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಹುಲಿ ಹಾಲು ತರಕ್ಕೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಮಹಿಷಿ ಎಂಬ ರಾಕ್ಷಸಿಯನ್ನ ಇದೇ ಜಾಗದಲ್ಲಿ ಸಂಹಾರ ಮಾಡ್ತಾನೆ. ಈ ಸಂಹಾರ ಮಾಡಿರೋದ್ರಿಂದ ಇಲ್ಲಿನ ಕಾಡು ಜನರು ಅಥವಾ ಹಿಂದಿಂದನೂ ಕೂಡ ಇಲ್ಲಿ ಅದನ್ನೊಂದು ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಣ್ಣ ಹಚ್ಕೊಂಡು ತಮಟೆ ಬಡ್ಕೊಂಡು ಡ್ಯಾನ್ಸ್ ಮಾಡೋದು. ಎಲ್ರಿಗೂ ನಮಸ್ಕಾರ ಸ್ವಾಮಿ. ನಾವು ಇವತ್ತು 26ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ನೀಲಕಲ್ಲಿಗೆ ಬಂದು ಸೇರಿದ್ದೀವಿ. ಇಲ್ಲಿಂದ ಮತ್ತೆ ಪಂಪಾ ಪ್ಲೇಸಿಗೆ ಹೋಗಿ ಅಲ್ಲಿಂದ ಶಬರಿಮಲೆ ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡ್ತೀವಿ. ತುಂಬ ರಶ್ ಇದೆ. ಎಷ್ಟೊತ್ತಿಗೆ ಆಗುತ್ತೋ ದರ್ಶನ ಗೊತ್ತಿಲ್ಲ, ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಏನೇ ಇದ್ರೂ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ. ಈಗ ಅಂತೂ ಪಾರ್ಕ್ ಮಾಡೋಕ್ಕೂ ಕೂಡ ವೆಹಿಕಲ್ಗಳಿಗೆ ಒಂದು ಕಷ್ಟ ಆಗ್ತಾ ಇದೆ. ನಮ್ಮ ಡ್ರೈವರ್ ಅಣ್ಣ ತುಂಬ ಚೆನ್ನಾಗಿ ಇಲ್ಲಿ ಸೇಫಾಗಿ ತಂದಿದ್ದಾರೆ. ಅವ್ರಿಗೊಂದು ಜೈ ನಮಸ್ಕಾರ ಅಂತ ಹೇಳ್ತಾ ಈ ಮುಂದಿನ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಾವಿವಾಗ ಎರುಮಲೆಯಿಂದನ ನೀಲ್ಕಲ್ಲಿಗೆ ಬಂದಿದ್ದೀವಿ. ಎರುಮಲೆ ಟು ನೀಲ್ಕಲ್ಲು ಸುಮಾರು 28 ಕಿಲೋಮೀಟರ್ ಆಗುತ್ತೆ. ಎರುಮಲೆಯಿಂದ ನೀಲ್ಕಲ್ಲಿಗೆ ನಮ್ಮದೇ ವೆಹಿಕಲಲ್ಲಿ ಬಂದಿದ್ದೀವಿ. ಆದರೆ ನೀಲ್ಕಲ್ಲಿಂದ ನಾವು ಶಬರಿಮಲೆ ಅಥವಾ ಏನು ಪಂಬಾ ಇದೆಯಲ್ಲ ಆ ಪಂಬಾಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಓನ್ ಬಸ್ನೇ ಆಗಲಿ ವೆಹಿಕಲ್ನಾಗಲಿ ಬಿಡೋದಿಲ್ಲ. ಈ ಕೇರಳ ಸರ್ಕಾರದವರು ತಮ್ಮದೇ ಆದಂಥ ಒಂದು ಗೌರ್ಮೆಂಟ್ ವೆಹಿಕಲ್ನ ಮಾಡಿದ್ದಾರೆ. ಇಲ್ಲಿಂದನ ಅಂದರೆ ನೀಲ್ಕಲ್ಲಿಂದನ ಪಂಬಾಗೆ ಹೊರಟಿದ್ದೀವಿ ನಾವೀಗ. ಇಲ್ಲಿ ಹೆವಿ ರಶ್ ಇದೆ. ಬನ್ನಿ ಬಸ್ಸಲ್ಲಿ ಪ್ರಯಾಣ ಹೇಗಿರುತ್ತೆ, ಇಲ್ಲಿಂದ ನಾವು ಹೇಗೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನಾವಿವಾಗ ನೀರ್ಕಲ್ಲಿಂದ ಶಬರಿಮಲೆ ಪಂಪಾ ನದಿ ಹತ್ರ ಬಂದಿದ್ದೀವಿ. ಒಂದು ಒಳ್ಳೆ ಅನುಭವ. ತುಂಬ ರೋಡ್ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿಂದ ನೀಲ್ಕಲ್ಲಿಂದ ಇಲ್ಲಿವರೆಗೂ ರೋಡ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗ ಪಂಬಾ ನದಿ ಹತ್ರ ನಾವಿದ್ದೀವಿ. ಪಂಬಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ನಾವು ಇರುಮುಡಿಗಳು ಇರ್ತಾವಲ್ಲ ನಮ್ಮದು, ಆ ಇರುಮುಡಿಗಳನ್ನ ಪೂಜೆ ಮಾಡಿ ನಂತರ ಇಲ್ಲಿಂದ ಹೊತ್ಕೊಂಡು ಸ್ವಾಮಿಯ ದರ್ಶನಕ್ಕೆ, ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ನಾವು ಮುಂದುವರಿಬೇಕಾಗುತ್ತೆ. ಈ ಪಂಬಾ ನದಿಯನ್ನು ನಾವು ಏನಂತಂದರೆ ಈ ಭಾರತದ ದಕ್ಷಿಣ ಭಾರತದ ಗಂಗಾ ನದಿ ಅಂತ ನಾವು ಕರಿಬೋದು. ಯಾಕಂತಂದರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಗಂಗಾ ನದಿಗೆ ಈ ಪಂಬಾ ನದಿ ಒಂದು ಪಾವಿತ್ರ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಲಾಗ್ತದೆ. ಇಲ್ಲಂತೂ ಹೆವಿ ಜನ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಾ, ಸಖತ್ತು ಜನ ಇದ್ದಾರೆ. ಇದ್ರ ಮಧ್ಯೆ ನಾವು ನುಸುಳುಕೊಂಡು ಸ್ವಾಮಿ ಶಬರಿಮಲೆ ವಾಸನ ಮಣಿಕಂಠನ ಒಂದು ದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ.
ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲಿಕ್ಕೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ಹೋಗಬೇಕಾಗುತ್ತೆ. ಸ್ವಾಮಿಯ ದರ್ಶನ ಪಡ್ಕೊಂಡು ನಾವು ಪುನೀತರಾಗಬೇಕು ಅಂತ ಹೇಳ್ಬಿಟ್ಟು ನಾವು ನಿಷ್ಠೆಯಿಂದ ಭಕ್ತಿಯಿಂದ ಹೊರಟು ಹೋಗಿರ್ತೀವಿ. ಎಲ್ಲಿ ಅಂತಂದರೆ ಪಂಬಾಯಿಂದ ಅಂದರೆ ಬೆಟ್ಟದ ಕೆಳಗಳಿಂದ ಸ್ವಾಮಿಯ ದೇವಾಲಯ ಅಥವಾ ಟೆಂಪಲ್ ಹತ್ರ ಏನು ಹೋಗ್ತೀವಿ ಆ ಒಂದು ಡಿಸ್ಟೆನ್ಸು ಸುಮಾರು 8 ರಿಂದ 9 ಕಿಲೋಮೀಟ್ರ್ ಐತೆ. ಇಲ್ಲಿಂದ ತುಂಬ ಸುಸ್ತಾಗುತ್ತೆ ನಡಿಲಿಕ್ಕೆ. ಆದರೂ ಕೂಡ ಸ್ವಾಮಿಯ ದರ್ಶನ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ವಯಸ್ಸಾಗಿರೋರು ಮತ್ತು ಹ್ಯಾಂಡಿಕ್ಯಾಪ್ಟು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಹ್ಯಾಂಡಿಕ್ಯಾಪ್ಟ್ಗೋಸ್ಕರ ಮತ್ತು ವಯಸ್ಸಾಗಿರೋರು ಹತ್ತಲಿಕ್ಕೆ ಶಕ್ತಿ ಇಲ್ಲದರಿಗೋಸ್ಕರನೇ ಅಲ್ಲಿ ಡೋಲಿ ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ನೀವು ನೋಡಿರ್ಬೋದು ಈ ಹಿಂದೆ. ಡೋಲಿ ಅಂತ ಅಂದರೆ 4 ಜನ ಒಬ್ಬ ವ್ಯಕ್ತಿನ ಹೊತ್ಕೊಂಡು ಹೋಗ್ತಾರೆ. ಇದನ್ನು ಈ ರೀತಿ ಕೂಡ ದರ್ಶನ ಪಡಿತಾರೆ. ನೋಡ್ತಾ ಇದ್ದೀರಲ್ಲ ನೀವೀಗ, ಇದನ್ನೇ ಡೋಲಿ ಅಂತಾರೆ. ಇದ್ರ ಮೂಲಕ ಸ್ವಾಮಿಯ ದರ್ಶನ ಪಡಿಬೋದು. ಮತ್ತು ಇದು ನೋಡ್ತಾ ಇದ್ದೀರಲ್ಲ, ಈಗ ನೋಡ್ತಿರ್ತಕ್ಕಂಥ ಒಂದು ದೃಶ್ಯ, ಕೆಳಗಳಿಂದ ಬೆಟ್ಟ ಹತ್ತು ಬಂದಿರ್ತಾರಲ್ಲ ಅಂತಹ ಸ್ವಾಮಿಗಳಿಗೆ ತುಂಬ ಸೆಕೆ ಆಗಿರುತ್ತೆ, ಸುಸ್ತಾಗಿರುತ್ತೆ. ಅವ್ರಿಗೆ ಗಾಳಿ ಸೋಗೋದ್ರ ಮೂಲಕ ಅವ್ರಿಗೆ ಪುಣ್ಯ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಭಕ್ತಾದಿಗಳು ಈ ರೀತಿ ಮಾಡ್ತಾ ಇರ್ತಾರೆ. ನಾವು ಹೋದ ಸಂದರ್ಭದಲ್ಲಿ 26ನೇ ತಾರೀಕು ಹೋಗಿದ್ವಿ. ನಾವು 26, 27, 28ನೇ ತಾರೀಕು ಕೂಡ ತುಂಬ ರಶ್ ಇತ್ತು. ರಶ್ ಅಂತ ಅಂದರೆ ನಾವು ದರ್ಶನ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಅನ್ನೋ ಒಂದು ರೇಂಜ್ಗೆ ರಶ್ ಇತ್ತು. ಅದರಿಂದಾಗಿ ಬೆಟ್ಟ ಹತ್ತು ಬಂದು ಎಷ್ಟೋ ಜನ ನಾಳೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮೆಟ್ಲ ಮೇಲೆ ಮತ್ತು ಅಲ್ಲಿ ಸನ್ನಿಧಾನದ ಹತ್ರ ಎಲ್ಲರೂ ರೆಸ್ಟ್ ಮಾಡ್ತಿರ್ತಾರೆ, ಮಲಗ್ತಿರ್ತಾರೆ. ಇದು ನೀವು ಗಮನಿಸಿರ್ಬೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಫೈನಲಿ ನಾವು ಏನು ಸ್ವಾಮಿಯ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿರ್ತಕ್ಕಂಥ 18 ಮೆಟ್ಟಿಲುಗಳನ್ನ ಹತ್ತೋ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಆ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಶರಣ ಘೋಷಗಳನ್ನು ಕೂಗುತ್ತಾ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗುತ್ತಾ ಮನದಲ್ಲೇ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯುತ್ತಾ ಈ ಒಂದು 18 ಮೆಟ್ಟಿಲುಗಳನ್ನ ಹತ್ತುತ್ತಿದ್ದಾರೆ ನೋಡಿ. ಸ್ವಾಮಿಯ ಪವಿತ್ರವಾದ 18 ಮೆಟ್ಟಿಲುಗಳನ್ನು ಹತ್ತಿ ಈಗ ದೇವರ ದರ್ಶನವನ್ನು ಪಡೆದಿದ್ದೇವೆ. ಅಯ್ಯಪ್ಪ ಸ್ವಾಮಿಯ ದೇವರ ದರ್ಶನವನ್ನು ಪಡೆದಿದ್ದೇವೆ. ತುಂಬ ನುಗ್ಗಲು ಇರೋದ್ರಿಂದ ಮತ್ತು ತುಂಬ ಜನ ಇದ್ದಿದ್ದರಿಂದ ಮತ್ತು ಅಲ್ಲಿ ಪೊಲೀಸ್ನವರು ಕೂಡ ಏನು ಅಯ್ಯಪ್ಪ ಸ್ವಾಮಿಯ ಒಂದು ಮೂರ್ತಿಯನ್ನು ಒಳಗಡೆ ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಅವಕಾಶ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಾಮಿಗಳ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸ್ವಾಮಿಯೇ ಐ ಶರಣಮಯ್ಯಪ್ಪ.